ಕಾಂಗ್ರೆಸ್ ಹೆಂಗ್ ಈ ದೇಶನ ಹಾಳು ಮಾಡಿದ್ಯೋ ಆ ಪಾರ್ಥೇನಿಯಂ ಗಿಡನ ಹಂಗೆ ಹಾಳು ಮಾಡ್ತಿದೆ. ನಮ್ಮ ಹುಲ್ಲು ಮದ್ದು ಹೊಡಿತಾರೆ, ಜೇನು ಹುಳ ನಾಶ ಆಯ್ತು, ಪರಿಸರ ಹಾಳಾಯ್ತು, ಮನುಷ್ಯನ ಆರೋಗ್ಯ ಹಾಳಾಯ್ತು, ಇಡೀ ಜೀವಮಾನ ಮನುಕುಲವೇ ನಾಶ ಆಗೋ ಮಟ್ಟಕ್ಕೆ ಬಂದಿದೆ. ನಮ್ಮ ಕಂಪನಿಗಳು ನಮ್ಮ ಸರ್ಕಾರಗಳು ಮಾಡೋ ಕೆಲಸಗಳು 40 ಗ್ರಾಮ್ ಇರೋ ಕೋಳಿ ಮರಿನ 1 ತಿಂಗಳ ಅವಧಿಗೆ 4 kg ಮಾಡ್ತಾರೆ. ಏನಕ್ಕೆ? ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇಂಜೆಕ್ಷನ್ ಕೊಟ್ಟು 40 ಗ್ರಾಮ್ ಇರೋದನ್ನ 4 kg ಮಾಡ್ತಾರೆ. ಈ ಮಣ್ಣಿಗೆ ನಮ್ಮ ತಾಯಿ ತರ ಗೌರವ ಕೊಟ್ಟು ದುಡಿದ್ರೆ ಮಾತ್ರ ಇದರ ಒಳ್ಳೆ ಫಸಲು ಬರುತ್ತೆ. ನಾವು ಸಾವಯವ ಕೃಷಿ ಅಂತ ಏನಕ್ಕೆ ಎಕ್ಸ್ಪೆನ್ಸ್ ಆಗಿ ನಾವು ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮೊದಲನೇ ಸತಿ 1 ಎಕರೆಗೆ 2 ಚೀಲ DAP ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಬಳಸಿದ್ರೆ 2ನೇ ಸತಿ ಬೆಳೆ ಮಾಡುವಾಗ 4 ಚೀಲ ಬಳಸ್ಬೇಕು ಮೇಡಮ್. ಮತ್ತೆ 2ನೇ ಬೆಳೆ ಆಯ್ತು, 3ನೇ ಸಲ ಬೆಳೆಯಬೇಕಂದ್ರೆ 12 ಚೀಲ. ಪ್ರತಿಯೊಂದು ಬೆಳೆಗೂ 4 ಎಕರಿಸ್ತಾ ಹೋಗ್ರಿ. ಖರ್ಚು ಅವಾಗ ನಿಮ್ಗೆ ಲೆಕ್ಕ ಮಾಡ್ಕೊಳ್ರಿ, ಒಂದ್ ಕಡೆ ಕೂತ್ಕೊಂಡು ಈ ಬೆಳೆಗೆ ಎಷ್ಟು ಖರ್ಚು ಮಾಡಿದೀನಿ ಅಂತ. ಟ್ರ್ಯಾಕ್ಟರ್ ಗುತ್ತಕ್ಕೆ ಕೊಡ್ಬೇಕು, 2ನೇದು ರೋಟಿವೇಟರ್ ಓಡಿಸ್ಬೇಕು, 3ನೇದು ಆಳುಗಳು ಕೊಡಬೇಕು, 4ನೇದು ರಾಸಾಯನಿಕ ಗೊಬ್ಬರಗಳು ಕೊಡಬೇಕು, 5ನೇ ಕೆಮಿಕಲ್ ಆಗಿ ಹೊಡೆಯೋದಕ್ಕೆ ಕೊಡಬೇಕು, 6ನೇದು ಅದೇ ಕೆಮಿಕಲ್ ವಿಷ ತಗೊಂಬಂದು ಈ ಭೂಮಿಗೆ ಸಿಂಪರಣೆ ಮಾಡೋಕ್ಕೂ ದುಡ್ಡು ಕೊಡ್ಬೇಕು ಮೇಡಮ್ ನಾವು. ನಮಸ್ತೆ ರೈತ ಬಾಂಧವರಿಗೆ, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ನಾನಿವತ್ತು ಶಿಡ್ಲಘಟ್ಟ ತಾಲೂಕಿಗೆ ಬಂದಿದ್ದೀನಿ. ಯಾಕಂದ್ರೆ ಒಬ್ಬ ರೈತರು ಒಂದು ಒಳ್ಳೆ ಬೆಳೆನ ಬೆಳೀತಿದ್ದಾರೆ, ಅದರಿಂದ ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ. ಆ ಬೆಳೆ ಏನು, ಅದರಿಂದ ಲಕ್ಷಾಂತರ ರೂಪಾಯಿ ಹೇಗ್ ಬರ್ತಿದೆ ಅನ್ನೋ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಗಾಯತ್ರಿ ದೇವಿ ಅಂತ. ನೀವು ರೈತರಾಗಿ ಕೆಲಸನ ಮಾಡ್ತಿದ್ದೀರಾ, ನಿಮ್ಮ ಒಂದು ಪರಿಚಯನ ಮಾಡ್ಕೊಡಿ ಸರ್. ನಮಸ್ತೆ ಎಲ್ಲರಿಗೂ, ರೈತರಿಗೆ ನಮಸ್ಕಾರ. ನಮ್ಮದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರಿಯಪ್ಪನಹಳ್ಳಿ ಅನ್ನೋ ಗ್ರಾಮ. ನಾನು ವಿಶೇಷವಾಗಿ ಸಾವಯವ ರೈತ. ಸುಮಾರು 15 ವರ್ಷದಿಂದ ಸಾವಯವ ಕೃಷಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸಾವಯವ ಕೃಷಿಯಲ್ಲಿ ಬೆಳೆಯೋಕ್ಕಾಗಲ್ಲ ಅಂತಾರೆ. ಕಾರಣ ಏನಂತಂದರೆ, ಅವರು ಕರೆಕ್ಟಾಗಿ ಅದರ ಮೇಲೆ ಗಮನ ಇಟ್ಟು ಮಾಡೋದಿಲ್ಲ. ಟೀ ಅಂಗಡಿ ಹತ್ರ ಹೋಗ್ತಾರೆ, ಗಂಟೆಗಟ್ಟಲೆ ಮೀಟಿಂಗ್ ಮಾಡ್ತಾರೆ ಹೊರತು ತೋಟದಲ್ಲಿ ಹೋಗಿ ಕೆಲಸ ಮಾಡಲ್ಲ. ಮೊದಲನೇದು. 2ನೇದು, ದನ ಕರುಗಳನ್ನ ಸಾಕ್ತಿದ್ರು ನಮ್ಮ ತಾತಂದ್ರು, ನಮ್ಮ ಹಿರಿಯರಿಗೂ. ಅದನ್ನೆಲ್ಲ ಇವಾಗ ಸಾಕರಿಗೆ ತಿನ್ನೋದಕ್ಕೆ ಕೊಟ್ಬಿಡ್ತೀವಿ. ನಾವು ಹೋಗಿ ಹೋಟ್ಲ ಹತ್ರ ಟೀ ಕುಡ್ಕೊಂಡು, ಕೆಲ್ಸಕ್ಕೆ ಬಾರ್ದು ಮಾತುಗಳು ಹೇಳ್ಕೊಂಡು, ಬೀಡಿ ಸಿಗರೇಟ್ ಸೇದ್ಕೊಂಡು, ಇಲ್ಲ ಸಾಯಂಕಾಲ ಆದರೆ ಎಣ್ಣೆ ಹುಡ್ಕೊಂಡು, ಯಾವುದೋ ಅಲ್ಲೊಂದು ಹುಡುಗಿ ಪಡ್ಗಿ ಹೋಗ್ತಾ ಇದ್ರೆ ಹಿಂಗೆ ನೋಡಿಕೊಂಡು ಕಣ್ಣು ಮಿಟ್ಸ್ಕೊಂಡು ಕಾಲಕ್ಷೇಪ ಮಾಡ್ತೀವಿ ಹೊರತು ತೋಟದಲ್ಲಿ ಹೋಗಿ ಅರ್ಧ ಗಂಟೆ ನನ್ನ ಬೆಳೆ ಏನು, ಅದಕ್ಕೆ ಏನು ಸಮಸ್ಯೆ ಆಗ್ತಿದೆ, ಅದನ್ನು ಯಾವ ರೀತಿ ಬೆಳೆಸಬೇಕು, ಏನು ಕೊಡಬೇಕು, ಏನೂ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಸಾವಯವ ಕೃಷಿ ಸಾಧ್ಯವಿಲ್ಲ. ದಯವಿಟ್ಟು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪೂರ್ವಿಕರು ರಾಸಾಯನಿಕ ಗೊಬ್ಬರಗಳ ಮುಖನೇ ಗೊತ್ತಿಲ್ಲ ಅವ್ರಿಗೆ. ಬೀಸಕಲ್ಲಲ್ಲಿ ಮುದ್ದೆ ಮಾಡ್ಕೊಂಡು ತಿಂತಿದ್ರು. 90 ವರ್ಷ ವಯಸ್ಸಾದರೂ BP ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಹಾರ್ಟ್ ಅಟ್ಯಾಕ್ ಇಲ್ಲ, ಏನೂ ಇಲ್ಲ. ಇವಾಗ ತಾಯಿ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗುಗೇನೆ ಹಾರ್ಟ್ ಅಟ್ಯಾಕ್ ಬರ್ತಿದೆ, BP ಬರ್ತಿದೆ. ಕಾರಣ ಏನು? ನಾವು ವಿದೇಶಗಳಿಂದ ಇನ್ಪುಟ್ ಮಾಡ್ಕೊತಾ ಇದ್ದೀವಲ್ಲ ರಾಸಾಯನಿಕಗಳು, ಆದ್ದರಿಂದ ಈ ಸಮಸ್ಯೆ. ಅದು ಬಿಟ್ಟರೆ ರೈತರಿಂದ ನಾವೆಲ್ಲ ಹಾಳಾಗ್ತಿದ್ದೀವಿ ಅಂತಿದ್ದಾರೆ ಸರ್ಕಾರಗಳು. ಕಳ್ಳರವರು, ಸರ್ಕಾರದವರು ದೊಡ್ಡ ಕಳ್ಳರು. ನಿಮಗೆ ಬೇಕಾದದ್ದನ್ನು ಬೇಡದಿದ್ದನ್ನು ಕೊಡ್ತಾರೆ, ಬೇಕಾದದ್ದನ್ನು ನಿಲ್ಲಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ರೈತ ನಾವು ಯಾವತ್ತೂ ಹಿಂಗೆ ಇರಬೇಕು, ಹಿಂಗೆ ಭಿಕ್ಷೆ ಬೇಡೋ ಮಟ್ಟಕ್ಕೆ ಯಾವತ್ತೂ ಇಳಿಬಾರ್ದು. ಅದಕ್ಕೆ ನಾನು ಈ ಕೃಷಿಯನ್ನು ಮಾಡೋಕ್ಕೆ ಮನಸ್ಸು ಮಾಡಿದ್ದೀನಿ, ಸಾವಯವದಲ್ಲಿ ಮಾಡ್ತಾಯಿದ್ದೀನಿ. ಕಾರಣ ಏನು? ಯಾವುದೇ ವಿದೇಶಿ ಕೆಮಿಕಲನ್ನು ಬಳಸಲ್ಲ. ನಮ್ಮ ದೇಶೀಯವಾಗಿ ಏನೇನು ಸಿಗುತ್ತೆ ಅದನ್ನೇ ಬಳಸ್ತೀನಿ, ಅದರಲ್ಲೇ ಬೆಳ್ಕೊತೀನಿ, ಅದನ್ನೇ ತಿಂತೀನಿ, ಇಲ್ಲೇ ಸಾಯ್ತೀನಿ, ಇದೇ ಊರಲ್ಲೇ ಇರ್ತೀನಿ, ಇಲ್ಲಿ ಮುಂದಕ್ಕೆ ಹೋಗಲ್ಲ, ವಿದೇಶವನ್ನು ನೋಡೋಕ್ಕೆ ಹೋಗಲ್ಲ. ಕಾರಣ ಏನಂದರೆ, ಅಲ್ಲೆಲ್ಲೋ ಸ್ವರ್ಗ ಇಲ್ಲ, ಇದೇ ಸ್ವರ್ಗ. ಈ ಮಣ್ಣು ನಮ್ಮ ತಾಯಿ ಇದ್ದಂಗೆ. ಈ ತಾಯಿನ ನಾವು ಯಾವತ್ತೂ ನೀಟಾಗಿ ತಾಯಿ ಥರ ಯಾವಾಗ ಪ್ರೀತಿಸ್ತೀವಿ, ಆ ಪ್ರೀತಿ ನಮಗೆ ಮನದಟ್ಟಾಗ್ತದೆ ಹೊರತು ನಾವು ಬಾಯಿ ಮಾತುಗಳಲ್ಲಿ ಓ ಭೂಮಿ ತಾಯಿ ಅದೆಲ್ಲ ಇಲ್ಲ. ಬಾಯಿ ಮಾತಲ್ಲಿ ಬೇಡ. ನೀವು ನೇರವಾಗಿ ತೋಟಕ್ಕೆ ಬನ್ನಿ, ತೋಟದಲ್ಲಿ ಏನಾಗ್ತಿದೆ ಅದನ್ನು ಪರಿಶೀಲನೆ ಮಾಡಿ, ಖುದ್ದಾಗಿ ತಿಳ್ಕೊಳ್ಳಿ. ಒಂದು ದಿವಸ ಅಲ್ಲ, ನೀವು 1 ಗಂಟೆ ಬಂದುಬಿಟ್ಟು ಏನೋ ನೋಡಿಕೊಂಡೇ ಹೋದೆ, ಏನೂ ಕೆಲಸಕ್ಕಾಗಲ್ಲ. ನೋಡ್ರಿ, ಈಗ
ಇಲ್ಲಿ ತೋರಿಸಿ ಸರ್, ಇಲ್ಲಿ ತೋರಿಸಿ ನೋಡಿ, ಸಾವಯವದಲ್ಲಿ ಬೆಳೆದಿದ್ದೀನಿ, ಯಾವುದೇ ಹುಲ್ಲು ಮುದ್ದು ಹೊಡೆದಿಲ್ಲ. ಹುಲ್ಲಿದೆಯಾ ಸರ್ ಇದರಲ್ಲಿ? ನೋಡಿ, ಒಂದೇನಾದ್ರೂ ಹುಲ್ಲು ಕಡ್ಡಿ ಇದೆಯಾ ಇಲ್ಲ ಮೇಡಮ್? ಇಲ್ಲ ಸರ್, ಇಲ್ಲ ಹುಲ್ಲು ಕಡ್ಡಿ ಎಲ್ಲ ಕಾಣಿಸ್ತದ? ನೀಟಾಗಿದೆ. ಕಾರಣ ಏನು? ಉಳುಮೆ ಮಾಡುವಾಗ ನಾವು ಟ್ರಾಕ್ಟರಿಯಲ್ಲಿ ಉಳಿದ್ರಿ ಗುರ್ತಿಸಿದೀವಿ, ಸರಿ, ಆದ್ರೂನು ಹುಲ್ಕಡ್ಡಿ ಎಲ್ಲ ಕಾಣಿಸ್ತದ? ಒಂದು ಇಲ್ಲ. ಕಾರಣ ಏನು? ನೀವು ರಾಸಾಯನಿಕ ಗೊಬ್ಬರಗಳು ಬಳಸಿ. ಒಂದ್ ಕಡೆ ರಾಸಾಯನಿಕ ಗೊಬ್ಬರ ಎಲ್ಲಿ ಬಿದ್ದಿರುತ್ತೋ 10 ಕಡೆ ಬರುತ್ತೆ ಏನು ತುಂಗೆ ಹುಲ್ಲು, ಕಾಂಗ್ರೆಸ್ ಗಿಡ ಬರುತ್ತೆ. ಈ ಕಾಂಗ್ರೆಸ್ ಗಿಡ ನಮ್ಮ ದೇಶದ್ದಲ್ಲ ಮೇಡಮ್. ಪಾರ್ಥೇನಿಯಂ ಸಸಿ ಅಂತ ಏನ್ ಕರೀತಾರೆ ಅದು ನಮ್ಮ ದೇಶದ್ದಲ್ಲ. 1947 ಮೊದಲು ಸ್ವತಂತ್ರ ಬಂದಾಗ ನಮ್ ಭಾರತ ದೇಶದಲ್ಲಿ ತಿನ್ನಕ್ ಆಹಾರ ಇರ್ಲಿಲ್ಲ. ಕಾರಣ ಏನಂದ್ರೆ ಅವಾಗ ಗ್ರೀನ್ ರೆಸಲ್ಯೂಷನ್ ಅಂತ ಮಾಡಿದ್ರು ನಮ್ ಸರ್ಕಾರ. ಯಾರು ನಮ್ಮ ಕಾಂಗ್ರೆಸ್ ಮಹಾನ್ ನಾಯಕರು ಇವತ್ತು ಹೇಳ್ಕೊಂತ ಇದಾರಲ್ಲ, ಅವರು ವಿದೇಶದಿಂದ ಗೋಧಿ ತರಿಸಿದ್ರು. ಅಮೆರಿಕ ದೇಶದ್ದು ಪಾರ್ಥೇನಿಯಂ ಗಿಡ ಈ ದೇಶಕ್ಕೆ ಬಂದು ಕಾಂಗ್ರೆಸ್ ಹೆಂಗ ಈ ದೇಶ ಹಾಳು ಮಾಡಿದ್ಯೋ, ಆ ಪಾರ್ಥೇನಿಯಂ ಗಿಡನ ಹಂಗೆ ಹಾಳು ಮಾಡ್ತಿದೆ ನಮ್ಮನ್ನ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಮ್ಮ ಭೂಮಿಗೆ ಗೊಬ್ಬರನೂ ಆಗುತ್ತೆ, ಮತ್ತು ಅದರಿಂದ ಯಾವುದೇ ಒಂದು ಸಸಿ ನಮಗೇನು ತೊಂದರೆ ಕೊಡ್ತಾ ಇದೆಯೋ ಅದನ್ನೇ ಮೆಟ್ಟಲಾಗಿ ಬೆಳಿಬೇಕು ರೈತ. ಅವಾಗ ಮಾತ್ರ ನಾವು ರೈತರು ಅನಿಸ್ಕೊಂತೀವಿ. ಆಮೇಲೆ ಬನ್ನಿ, ವಿಶೇಷವಾಗಿ ಈ ಹಲಸು. ಹೌದು ಸರ್, ಇದು ಹಲಸು ಬೆಳೆ. ಇದು ಯಾಕೆ ನೀವು ಇದು ಮಾಡ್ತಿದ್ದೀರಾ, ಮತ್ತೆ ಇದರಿಂದ ಆದಾಯ ಎಷ್ಟು ಬರುತ್ತೆ ಸರ್, ಯಾವ ತರ ಅಂತ? ಮೇಡಮ್ ಹೇಳ್ತೀನಿ. ಇದು ಸಾವಯವದಲ್ಲಿ ಬೆಳೀತಕ್ಕಂತ ಹಲಸು. ಕಾರಣ ಏನಂದ್ರೆ ಈ ಹಲಸು ನೋಡ್ರಿ, ನಾನು 15 ದಿವಸ ಆಗಿದೆ ಈ ಗಿಡ ನಾಟಿ. ಇದನ್ನ ತಾಯಿ ಹೈಬ್ರಿಡ್ ಅಂತ ವಿಶೇಷವಾಗಿ ಥಾಯ್ಲ್ಯಾಂಡ್ ನಿಂದ ಇಂಪೋರ್ಟ್ ಮಾಡ್ಕೊಂತಾರೆ. ಆ ಗಿಡ ಏನಂದ್ರೆ ಕೆಳಗೆ ಜವಾರಿ ಗಿಡ ಇರ್ತದೆ, ಮೇಲ್ಗಡೆ ತಾಯಿ ಹೈಬ್ರಿಡ್ ಅನ್ನ ಅಂಟು ಕಟ್ಟಿರ್ತದೆ. ಅಂಟು ಕಟ್ಟಿಬಿಟ್ಟು ಈ ಗಿಡ ಅಂಟು ಕಟ್ಟಿದ್ರೆ 2 ವರ್ಷಕ್ಕೆ ಕಾಯಿ ಬರುತ್ತೆ ಮೇಡಮ್. 2 ವರ್ಷಕ್ಕೆ ಕಾಯಿ ಬರುತ್ತೆ. ವಿಶೇಷವಾಗಿ ಸಾವಯವದಲ್ಲಿ ಬೆಳಿಬೇಕು ಇದನ್ನ, ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ತಗೊಳ್ಳಲ್ಲ. ಜವಾರಿ ಗಿಡ ಅಂದ್ರೆ ದೇಶೀಯ ತಳಿ. ದೇಶೀಯ ತಳಿಯನ್ನ ತಾಯಿ ಹೈಬ್ರಿಡ್ ಇಂದ ಕಸಿ ಮಾಡಿರ್ತಕ್ಕಂಥ ಗಿಡ ಇದು. ಒಂದು ಗಿಡದ ಬೆಲೆ 250 ರೂಪಾಯಿ, ಎಕರೆಗೆ 300 ಗಿಡ ಬೀಳುತ್ತೆ. ಶೈನ್ ಗೋಲ್ಡ್ ಕಂಪನಿಯಿಂದ ಈ ಗಿಡ ತರಿಸಿದೀವಿ. ಶೈನ್ ಗೋಲ್ಡ್ ಕಂಪನಿ ಚಿತ್ತೂರಲ್ಲಿ ಇದೆ ಹೆಡ್ ಆಫೀಸು. ಒಂದು ಗಿಡಕ್ಕೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಇಲ್ಲಿಗೆ ಬಂದು ತಲುಪಿಸ್ತಾರೆ. ಮತ್ತೆ ಇದರಿಂದ ಅಗ್ರಿಮೆಂಟ್ ಮಾಡ್ಕೊಂತಾರೆ. 30 ವರ್ಷಕ್ಕೆ ಅಗ್ರಿಮೆಂಟ್ ವಿತ್ ದಾಖಲೆ ಸಮೇತ ಬಯೋಮೆಟ್ರಿಕ್ ಅಗ್ರಿಮೆಂಟ್ ಕೊಡ್ತಾರೆ ಶೈನ್ ಗೋಲ್ಡ್ ಕಂಪನಿಯವರು. 2 ವರ್ಷ ಆದ್ಮೇಲೆ 2 ವರ್ಷ 3 ತಿಂಗಳಿಗೆ ಕಾಯಿ ಬರುತ್ತೆ. ಹಸಿ ಕಾಯಿ. ಹಸಿ ಕಾಯಿನ ಕಟ್ ಮಾಡ್ಕೊಂಡು ಅವರೇ ಎತ್ಕೊಂಡು ಹೋಗ್ತಾರೆ. ಬೈ ಅಗ್ರಿಮೆಂಟ್ ಇದೆ ಇದು. ಎರಡನೇ ವಿಶೇಷ ಏನ್ ಗೊತ್ತಾ ಮೇಡಮ್, ಎಲ್ಲಾ ಬೆಳೆಗಳು ಬೆಳೀತಾ ಇದೀವಿ, ಹುಲ್ಲು ಮದ್ದು ಹೊಡಿತಾರೆ, ಜೇನು ಹುಳ ನಾಶ ಆಯ್ತು, ಪರಿಸರ ಹಾಳಾಯ್ತು, ಮನುಷ್ಯನ ಆರೋಗ್ಯ ಹಾಳಾಯ್ತು, ಇಡೀ ಜೀವಮಾನ ಮನುಕುಲವೇ ನಾಶ ಆಗೋ ಮಟ್ಟಕ್ಕೆ ಬಂದಿದೆ ನಮ್ಮ ಕಂಪನಿಗಳು, ನಮ್ಮ ಸರ್ಕಾರಗಳು ಮಾಡೋ ಕೆಲಸಗಳು. ರೈತ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಮೇಡಮ್. ಯಾರು ನೀವು ಮಾತ್ರ ಹುಡ್ಕೊಂಡ್ ಬಂದಿದ್ದೀರಾ ಇಷ್ಟು ವರ್ಷಕ್ಕೆ, ನನ್ನನ್ನ ಇದುವರೆಗೂ ಯಾರು ಹುಡ್ಕೊಂಡ್ ಬಂದಿಲ್ಲ. ಕಾರಣ ಏನ್ ಗೊತ್ತಾ, ಸಾವಯವದಲ್ಲಿ ಬೆಳಿಬೇಕು ರೈತ. ನೀವು ಕಬ್ಬು ಬೆಳೀರಿ, ಹೂವು ಬೆಳೀರಿ, ಹೆಣ್ಣು ಮಕ್ಕಳಿಗೆ ಮೇಡಮ್ ಬಾಯ್ಲರ್ ಕೋಳಿ ಅಂತಾರಲ್ಲ, ನೀವು ಗಮನ ಕೊಟ್ಟು ಅದನ್ನ ನೋಡಿ ಪರಿಶೀಲನೆ ಮಾಡಿ. 40 ಗ್ರಾಮ್ ಇರೋ ಕೋಳಿ ಮರಿನ 1 ತಿಂಗಳ ಅವಧಿಗೆ 4 kg ಮಾಡ್ತಾರೆ. ಏನಕ್ಕೆ? ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇಂಜೆಕ್ಷನ್ ಕೊಟ್ಟು 40 ಗ್ರಾಮ್ ಇರೋದನ್ನ 4 kg ಮಾಡ್ತಾರೆ. 1 kgಗೆ 400 ರೂಪಾಯಿ ಅಲ್ಲ 200 ರೂಪಾಯಿ ರೇಟ್ ಇಟ್ಕೊಳ್ಳಿ. 4 kgಗೆ 800 ರೂಪಾಯಿ ಆಯ್ತು. 4 ರೂಪಾಯಿ ಮರಿಗೆ 800 ರೂಪಾಯಿ 40 ದಿವ್ಸಕ್ಕೆ ಸಂಪಾದನೆ ಮಾಡ್ತಾನೆ ಅವನು, ಕಾರ್ಪೊರೇಟ್ ಕಂಪನಿಯವರು. ರೈತ ಹಂಗ್ ಮಾಡಕ್ ಬರಲ್ಲ ಮೇಡಮ್. ನಿಜವಾಗಿಯೂ ಕಷ್ಟ ಬೀಳ್ಬೇಕು. ಈ ಮಣ್ಣಿಗೆ ನಮ್ ತಾಯಿ ತರ ಗೌರವ ಕೊಟ್ಟು ದುಡಿದ್ರೆ ಮಾತ್ರ ಇದ್ರ ಒಳ್ಳೆ ಫಸಲ್ ಬರುತ್ತೆ. ದೇಶೀಯ ಆಕಳಗಳನ್ನ ಸಾಕ್ತಿವಿ, ಎಲ್ಲಾ ಸಾಬ್ರಲ್ಲಿ ಕೊಡ್ತೀವಿ, ಕಟ್ ಮಾಡ್ಕೊಂಡ್ ತಿನ್ರಪ್ಪ ಅಂತ. ಅದಕ್ಕೆ ನಾವು ತಕ್ಕನಂಗೆ ನಮ್ ಸರ್ಕಾರಗಳು ಹಂಗೆ ಇದೆ. ಆಯ್ತು, ಹಂಗೆ ಹೋಗಿ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದನ್ನ 30 ವರ್ಷಕ್ಕೆ ಅಗ್ರಿಮೆಂಟ್ ಇದೆ. ಇದು ಹಲಸು 30 ವರ್ಷಕ್ಕೆ, ಪ್ರತಿ ಕೆಜಿಗೆ 30 ರೂಪಾಯಿ 5 ವರ್ಷಕ್ಕೆ ಕೊಡ್ತಾರೆ. ಆಮೇಲೆ ರೈಸ್ ಮಾಡ್ಕೊಂಡು ಹೋಗ್ತಾರೆ. 31 ವರ್ಷ ಅವರೇ ಬಂದು ತೋಟದಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಸಾವಯವದಲ್ಲಿ ಬೆಳೆಯೋದ್ರಿಂದ ಇದೊಂದು ಅನುಕೂಲ. ಎರಡನೇದು,
ಇದರಿಂದ ಉಪಯೋಗ ಹೇಳ್ತೀನಿ ಮೇಡಮ್. ಇದರಿಂದ ನೂಡಲ್ಸ್ ಮಾಡ್ಬೋದು, ಪೌಡ್ರ್ ಮಾಡ್ಬೋದು, ಹಸುಗಳಿಗೆ ಬೂಸ ಮಾಡ್ಬೋದು. ಆಮೇಲೆ ನಿಮ್ಮ ಅಡಿಗೆ ಮನೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿದೆ, ಏನು ಪೌಡ್ರಸ್ಸು, ಮತ್ತೆ ಚಕ್ಲಿ, ನಿಪ್ಪಟ್ಟು, ಆಮೇಲೆ ಇದೇನಂತದು ಕೋಳಿಯಲ್ಲಿ ಮಾಡ್ತಾರಲ್ಲ ಮೇಡಮ್, ಕಬಾಬ್, ಕಬಾಬ್ನು ಮಾಡ್ಬೋದು ಇದರಿಂದ. ಹೌದು. ಹಸಿಕಾಯನ್ನ ಕಟ್ ಮಾಡಿ ನೀವು ಸ್ವಲ್ಪ ಹೊತ್ತು ಕುದಿಸಿ ಇದರಿಂದ ಕಬಾಬ್ ಮಾಡಿ ತಿನ್ಬೋದು. ಆರೋಗ್ಯಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಹಣ್ಣಾದ್ಮೇಲೆ ಹೋಳಿಗೆ ಮಾಡ್ಬೋದು. ಆಮೇಲೆ ಸಾಸ್ತಾ ಅಂತ ಮಾಡ್ತಾರಲ್ಲ ಮೇಡಮ್, ಇದೆಂತದ್ದು ನೂಡಲ್ಸ್, ಸ್ಪೂನಲ್ಲಿ ತಿಂತಿರಲ್ಲ, ಯಾವ್ದೋ ಚೈನೀಸ್ ಅವ್ರು ಕಳ್ಸಿಕೊಟ್ರಲ್ಲ ನೂಡಲ್ಸ್, ಅದನ್ನು ಮಾಡ್ಬೋದು ಮೇಡಮ್. ಅದನ್ನು ಮಾಡ್ಬೋದು. ನಮ್ಮ ದೇಶೀಯ ತಳಿ ಹಸುಗಳಿಗಾಗ್ಲಿ ಸೀಮೆ ಹಸುಗಳಿಗಾಗ್ಲಿ ಇದರಿಂದ ಪೂಸ ತಯಾರು ಮಾಡ್ಬೋದು. ಮೇಲೆ ಇರ್ತಕ್ಕಂಥ ವೇಸ್ಟ್ ಅನ್ನ ಪೂಸ ಆಗಿ ಕನ್ವರ್ಟ್ ಮಾಡ್ತಾರೆ. ಇದನ್ನ ಒಂದು ಚೂರು ವೇಸ್ಟ್ ಆಗಲ್ಲ ಮೇಡಮ್. ಇನ್ನೊಂದು, ಇದು ಗಿಡ ಬೆಳೆಯೋದ್ರಿಂದ ಈ ಭೂಮಿ ತಾಯಿಗೆ ಒಳ್ಳೇದು. ನಮ್ಮನ್ನು ಕಾಪಾಡಿರೋ ಈ ಭೂಮಿ ತಾಯಿ, ಈ ಪ್ರಕೃತಿ ಏನಿದೆ, ಇದು ಆಕ್ಸಿಜನ್ ಬಿಡುತ್ತೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ಳುತ್ತೆ. ಪರಿಸರ ಪ್ರೇಮಿ, ಭೂಮಿಗೆ ಒಳ್ಳೇದು, ನನಗೂ ಒಳ್ಳೇದು, ಎಲ್ಲ ಸಮಾಜಕ್ಕೂ ಒಳ್ಳೇದು. ಅದರಿಂದ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 30 ವರ್ಷ ಅಗ್ರಿಮೆಂಟ್ ಹಾಕೊಂಡು ಈ ಗಿಡಗಳು ತಂದು ಕೊಟ್ಟಿದ್ದಾರೆ, ನಾಟಿ ಮಾಡಿದ್ದೀನಿ. ಇದರಿಂದ ವಿಶೇಷವಾಗಿ ತುಂಬಾ ಅನುಕೂಲಗಳಿದೆ ಮೇಡಮ್. ವಿದೇಶಗಳಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬರೀ ಅದನ್ನೇ ನೋಡಿ ಚೆನ್ನಾಗಿ ತಿಂದ್ಬಿಟ್ಟು ಆಹಾರ ಡೈಜೆಷನ್ ಆಗಲ್ಲ. ಆಮೇಲೆ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳು ಪರಿವರ್ತನೆ ಆಗ್ತಿದ್ದಾರೆ ಮೇಡಮ್ ಕೆಲವು ದೇಶಗಳಲ್ಲಿ. ಉದಾಹರಣೆಗೆ ಎಕ್ಸಾಂಪಲ್, ರಷ್ಯಾದಲ್ಲಿ 50% ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ತರ ಅವರ ಹಾವು ಭಾವಗಳು ಮತ್ತೆ ಅದಾಗ್ತಿದೆ. ಕಾರಣ ಏನು? ನಪುಂಸಕತೆ ಬೆಳೆಯೋದನ್ನ ವಿಶೇಷವಾಗಿ ಈ ಬೀಜದ ಪೌಡರ್ ತುಂಬಾ ತಡೆಯುತ್ತೆ. ಇದರಿಂದ ತುಂಬಾ ಅನುಕೂಲ ಇದೆ. ಈ ಕಂಪನಿಯವರು ಹೇಳೋ ಪ್ರಕಾರ ಸುಮಾರು 19 ದೇಶಗಳಿಗೆ ಈ ಪೌಡರ್ದು ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ 4-5 ಕಂಪನಿಗಳು ಒಂದೊಂದು ದೇಶದಿಂದ ಎಂಒಗಳು ಮಾಡ್ಕೊಂಡಿದೆ, ಈ ಶೈನ್ ಗೋಲ್ಡ್ ಕಂಪನಿಯಿಂದ. ಮತ್ತೆ ಈ ಕಂಪನಿಯಿಂದ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತೀವಿ ಅಂತ ಅಡ್ವಾನ್ಸ್ ಆಗಿ ಪೇಮೆಂಟ್ ಆಗ್ತಾ ಇದಾರೆ. ರೈತರು ಸಹ ಈ ಗಿಡಗಳನ್ನ ತರಿಸೋದಕ್ಕೆ ಡಿಮ್ಯಾಂಡ್ ಇದೆ, ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ತಾಲೂಕು, ಬರೀ ಶಿಡ್ಲಘಟ್ಟ ತಾಲೂಕಲ್ಲಿ ಮಾತ್ರ ಸುಮಾರು ಇದುವರೆಗೂ ಒಂದು 45ರಿಂದ 50 ಎಕರೆ ಈಗ ಪ್ಲಾಂಟ್ ಆಗಿದೆ ಮೇಡಮ್. ಇಷ್ಟ ಆಯ್ತಾ? ಈಗ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ, ಬನ್ನಿ ಹಂಗೆ ಮುಂದಕ್ಕೆ ಬನ್ನಿ. ಯಾವುದೇ ಒಂದು ಗಿಡ ಬೆಳೆಸ್ಬೇಕಂದ್ರೆ ನೀವು ರೈತ ಮೊದಲು ತೋಟದಲ್ಲಿ ಬಂದು ಸ್ವತಃ ಅವನು ಕೈಗಳಿಂದ ಕೆಲಸ ಮಾಡಿದರೆ ಮಾತ್ರ. ಎರಡನೇದು ಆಳಿಟ್ಟು 500 ರೂಪಾಯಿ ಕೊಡ್ತೀನಿ ಹೋಗೋ ಅಲ್ಲಿ ಕೆಲಸ ಮಾಡೋ ಅಂದ್ರೆ ಅವನು ಬರ್ತಾನೆ, 7 ಗಂಟೆಗೆ ಮಾಡೋ ಕೆಲಸ 9 ಗಂಟೆಗೆ ಮಾಡ್ತಾನೆ, 11 ಗಂಟೆಗೆ ಬಿಡೋ ನೀರು 2 ಗಂಟೆಗೆ ಬಿಡ್ತಾನೆ. ಯಾವ ಟೈಮ್ ನಿಮ್ ಮನುಷ್ಯನಿಗೆ ಆಹಾರ ಹೆಂಗ್ ಮುಖ್ಯನೋ ಗಿಡಕ್ಕೆ ಅದೇ ತರ ಮುಖ್ಯ. ಮಾರ್ಕೆಟಿಂಗ್, ಇದ್ರ ಬಗ್ಗೆ ಮಾರ್ಕೆಟಿಂಗ್. ಮತ್ತೆ ಎರಡನೇ ಪ್ರಶ್ನೆ ಮಾರ್ಕೆಟಿಂಗ್. ಏನಪ್ಪಾ ಬರೀ ಹಲಸು ಅಂದ್ರೆ ಎಲ್ಲಂದ್ರೆ ಬಿದ್ದಿರ್ತವೆ, ಬೀದಿಗಳಲ್ಲಿ ಬಿದ್ದಿರ್ತವೆ, ಯಾರು ತಗೊಂತಾರೆ, ನಿನ್ಗೆ 30 ರೂಪಾಯಿ ಯಾರು ಕೊಡ್ತಾರೆ ಅಂತ ಕೇಳ್ತಾರಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿ 3 ತಿಂಗಳಿಗೆ ಒಂದು ಸಲಿ ಕಟ್ ಮಾಡಿದಾಗ 15 ಟನ್ 1 ಎಕರೆಯಿಂದ ಇಳುವರಿ ಬರ್ತದೆ. 2 ವರ್ಷ 15 ಟನ್ ಬರುತ್ತೆ, ಅಂದ್ರೆ 15,000 ಕೆಜಿ. 1 ಕೆಜಿಗೆ 30 ರೂಪಾಯಿ ಅಂದ್ರೆ 15 ಟನ್ನಿಗೆ 4.5 ಲಕ್ಷ. ಬೇಡ ಮೇಡಮ್, 4.5 ಲಕ್ಷ ಬೇಡ, ಬಿಟ್ಬಿಡಿ, ಅದು ಅಷ್ಟೇ ಬಿಟ್ಬಿಡಿ. ಬರೀ 5 ರೂಪಾಯಿ ಕೆಜಿ ಹಾಕೊಳ್ಳಿ ಲೆಕ್ಕ. 15 ಇಂಟು 5 ರೂಪಾಯಿ ಎಷ್ಟಾಯ್ತು ಮೇಡಮ್? 25, 2.5 ಲಕ್ಷ ರೂಪಾಯಿ ಅಂತ ಖಂಡಿತವಾಗಿ. ಅವನು ಕಂಡಮ್ ರೇಟು ಏನು ರೇಟೇ ಇಲ್ಲಪ್ಪ. ಇವಾಗ ಮ್ಯಾಂಗೋ 4 ರೂಪಾಯಿ ಕೇಳ್ತಿದ್ದಾರೆ, ನಂದು ಮ್ಯಾಂಗೋ ಇದೆ 4 ರೂಪಾಯಿ ಕೇಳ್ತಿದ್ದಾರೆ. ಬೇಡ, ಹಂಗೆ ಬಿಟ್ಬಿಟ್ಟಿದ್ದೀನಿ ನಾನು. ಗಿಣಿಗಳು, ಪ್ರಾಣಿ ಪಕ್ಷಿಗಳು, ಜನರು ಇಷ್ಟ ಬಂದವ್ರು ತಿನ್ಕೊಂಡು ಹೋಗ್ಲಿ, ಬೇಡ. 5 ರೂಪಾಯಿ ಹಂಗೆ ಕೊಟ್ರು 15 ಟನ್ನಿಗೆ 5, 25, 2.5 ಲಕ್ಷ ರೂಪಾಯಿ ಅಂತೂ ಪ್ರತಿ 4 ತಿಂಗಳಿಗೆ ಖಂಡಿತ ಬಂದೇ ಬರ್ತದೆ. ಅಲ್ಲಿಗೆ ವರ್ಷಕ್ಕೆ 3 ಸಲ ಕಟ್ ಮಾಡ್ತೀವಿ. 2.5 ಲಕ್ಷ 2.5 ಲಕ್ಷ ಎಷ್ಟಾಯ್ತು ಮೇಡಮ್? 7.5 ಲಕ್ಷ. 1 ಎಕರೆಯಲ್ಲಿ
ನೀನು ಔಷಧಿ ಹೊಡೆಯಂಗಿಲ್ಲ, ಉಳುಮೆ ಮಾಡಂಗಿಲ್ಲ, ಹೌದು. ಏನು ಇಲ್ಲ. ಜೋಬಲ್ ಕೈ ಹಾಕೊಂಡು ಓಡಾಡ್ಕೊಂಡು ಸುತ್ತು ನೋಡ್ಕೊಂಡು ಓಡಾಡ್ಕೊಂಡಿದ್ರೆ 7.5 ಲಕ್ಷ ರೂಪಾಯಿ 1 ಎಕರೆಯಲ್ಲಿ ಯಾವ ಕಂಪನಿನೂ ಕೊಡಲ್ಲ. ಕೊಡಲ್ಲ ಎಕ್ಸ್ಪೆಕ್ಟ್ ನಿಮ್ಮ IT-BT ಕಂಪನಿ ಕೊಡಲ್ಲ ಮೇಡಮ್. ಕೊಡಲ್ಲ ಸರ್. ನಿಮ್ ವಿಡಿಯೋ ಚಾನಲ್ ಮಾಡ್ತಿದಾರಲ್ಲ, ನಿಮ್ಮ ಡೈರೆಕ್ಟರ್ ಯಾರೋ ಇದಾರಲ್ಲ, ಅವ್ರಿಗೆ ಕೇಳಿ, ಅವ್ರಿಗೆ ಬರ್ತದ. ಆದ್ರೆ ರೈತ ಸಾವಯವ ಕೃಷಿಯಲ್ಲಿ ಮಾಡಬಹುದು ಹೌದು ಮೇಡಮ್. ನಾವು ಸಾವಯವ ಕೃಷಿ ಅಂತ ಏನಕ್ಕೆ ಎಕ್ಸ್ಪೆನ್ಸ್ ಆಗಿ ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮೊದಲನೇ ಸತಿ 1 ಎಕರೆಗೆ 2 ಚೀಲ DAP ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಬಳಸಿದ್ರೆ, 2ನೇ ಸತಿ ಬೆಳೆ ಮಾಡುವಾಗ 4 ಚೀಲ ಬಳಸ್ಬೇಕು ಮೇಡಮ್. ಮತ್ತೆ 2ನೇ ಬೆಳೆ ಆಯ್ತು, 3ನೇ ಸತಿ ಬೆಳೆಯಬೇಕಂದ್ರೆ 12 ಚೀಲ. ಪ್ರತಿಯೊಂದು ಬೆಳೆಗೂ 4 ಎಗ್ಗಿಸ್ತಾ ಹೋಗಿ. ಖರ್ಚು ಅವಾಗ ನಿಮ್ಗೆ ಲೆಕ್ಕ ಮಾಡ್ಕೊಳ್ರಿ, ಒಂದ್ ಕಡೆ ಕೂತ್ಕೊಂಡು ಈ ಬೆಳೆಗೆ ಎಷ್ಟು ಖರ್ಚು ಮಾಡಿದೀನಿ ಅಂತ. ಟ್ರ್ಯಾಕ್ಟರ್ ಗುತ್ತಕ್ಕೆ ಕೊಡ್ಬೇಕು, ಹೌದು. 2ನೇದು ರೋಟಿವೇಟರ್ ಓಡಿಸ್ಬೇಕು, 3ನೇದು ಆಳುಗಳು ಕೊಡಬೇಕು, 4ನೇದು ರಾಸಾಯನಿಕ ಗೊಬ್ಬರ ಕೊಡಬೇಕು, 5ನೇ ಕೆಮಿಕಲ್ ಆಗಿ ಹೊಡಿಯೋದಕ್ಕೆ ಕೊಡಬೇಕು, 6ನೇದು ಅದೇ ಕೆಮಿಕಲ್ ವಿಷ ತಗೊಂಡ್ಬಂದು ಈ ಭೂಮಿಗೆ ಸಿಂಪರಣೆ ಮಾಡೋಕ್ಕೂ ದುಡ್ಡು ಕೊಡ್ಬೇಕು ಮೇಡಮ್. ನಾವು ಯಾಕಿದೆಲ್ಲ ಏನು ಬೇಡ. ನಿಮ್ ಮನೆಯಲ್ಲಿ ಇರ್ತಕ್ಕಂತ ಗೋಮಾತೆ ನಾಟಿ ಹಸು ಇದೆಯಲ್ಲ, ಆ ತಾಯಿ ಗಂಜಲ ಮತ್ತೆ ಸಗಣಿ ಕೊಡ್ರಿ, ತಾನಾಗೇ ಬೆಳ್ಕೊಳ್ಳತ್ತೆ. ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಅದಕ್ಕೆ ಶಕ್ತಿ ಕೊಡೋದಕ್ಕೆ ಸೂರ್ಯ ಇದ್ದಾನೆ, ಗಾಳಿ ಇದೆ, ಮಣ್ಣಿದೆ, ಪಂಚಭೂತಗಳೆಲ್ಲ ಬೆಳೆಯೋದಕ್ಕೆ ತಾನಾಗೇ ಬೆಳ್ಕೊಳ್ಳೋ ತನನ ನಾವು ತಗೊಂಡ್ಬಂದು ವಿಷ ಯಾಕೆ ಮೇಡಮ್ ಹಾಕ್ಬೇಕು ಅದಕ್ಕೆ?